ಕಾಂಗ್ರೆಸ್ನವರು ಒಂದು ಕಡೆ ನಾಯಕತ್ವ ಬದಲಾವಣೆ ಆಗಬೇಕು ಅಂತ ಒಂದು ಕಡೆ ಕರೀತಾರೆ, ಮತ್ತೊಂದು ಕಡೆ ರೀಶಫಲ್ ಆಗಬೇಕು ಅಂತಾರೆ. ರೀಶಫಲ್ ಅನ್ನೋದು ಯಾವ ರೀತಿ ಗುಜರಾತ್ನಲ್ಲಾಯ್ತು? ಒಂದು ದಿನ ಬೆಳಗ್ಗೆ ರಾಜೀನಾಮೆ ಕೊಟ್ಟರು, ಎರಡನೇ ದಿನ ಬೆಳಗ್ಗೆ ಬೇರೆ ಕ್ಯಾಬಿನೆಟ್ಟೇ ಆಗೋಯ್ತು. ಈ ರೀತಿ ಇಲ್ಲಿ ಒಂದು ವರ್ಷದ ಒಂದು ದೊಡ್ಡ ಕಾರ್ಯಕ್ರಮ ಏನಂತಂದ್ರೆ ರೀಶಫಲ್. ಅಭಿವೃದ್ಧಿ ಕಾರ್ಯ ಅದರ ಬಗ್ಗೆ ಮಾತಾಡೋದಿಲ್ಲ, ಗುಂಡಿ ಮುಚ್ಚೋ ಕಾರ್ಯ ಅದರ ಬಗ್ಗೆ ಮಾತಾಡೋದಿಲ್ಲ. ಅನೇಕ ಸಮಸ್ಯೆಗಳಿವೆ, ಅದು ಯಾರಿಗೂ ಬೇಕಾಗಿಲ್ಲ. ಕಾಂಗ್ರೆಸ್ಗೆ ಲೂಟಿ ಮಾಡೋದು ಬೇಕು. ಯಾವ್ಯಾವ ಉನ್ನತ ಹುದ್ದೆಗಳು ಸಿಗ್ತವೋ ಅದರಲ್ಲಿ ಲೂಟಿ ಮಾಡೋದು, ಅದೇ ಕಸುಬಿನಲ್ಲಿ ಈ ಕಾಂಗ್ರೆಸ್ ಸರ್ಕಾರ ಇದೆ. ಇವತ್ತು ಕಾಂಗ್ರೆಸ್ ಯಾವ ರೀತಿ ಅಲ್ಲಿಂದ ಒಂದು ಮೆಸೇಜ್ ಕೊಟ್ಟಿದೆ ಅಂದ್ರೆ, ಮಾನ್ಯ ಮುಖ್ಯಮಂತ್ರಿಗಳು ಹೋದ್ರು, ರೀಶಫಲ್ ಮಾಡ್ಲಿಕ್ಕೆ ನನಗೆ ಅವಕಾಶ ಕೊಡಿ ಅಂದ್ರು. ಈಗ ರೀಶಫಲ್ಗೆ ಅವಕಾಶ ಇಲ್ಲ ಅಂತಾಯ್ತು. ಅಂದ್ರೆ ಅರ್ಥ, ರೀಶಫಲ್ ಮಾಡ್ಲಿಕ್ಕೆ ನೀವು ಅವಕಾಶ ಕೊಟ್ಟಿದ್ರೆ ಮುಖ್ಯಮಂತ್ರಿ ಬದಲಾವಣೆ ಇಲ್ಲ ಅನ್ನೋ ಮೆಸೇಜ್ ಅನ್ನು ಕೊಟ್ಟಂಗಾಗೋದು. ಅದಕ್ಕೇನ್ ಮಾಡಿದ್ರು? ರೀಶಫಲ್ ಮಾಡಲ್ಲ ಅಂದ್ರು. ಈಗ ರೀಶಫಲ್ ಇಲ್ಲದೆ ಇದ್ರೆ ನಾಯಕತ್ವ ಬದಲಾವಣೆ ಆಗುತ್ತಾ? ಅದಕ್ಕೂ ಉತ್ತರ ಇಲ್ಲ. ಅಂದ್ರೆ ಏನಾದ್ರೂ ಜೀವ ಇದ್ದಿದ್ರೆ ಎಐಸಿಸಿಗೆ, ಹೈಕಮಾಂಡ್ಗೆ ಇದಕ್ಕೆಲ್ಲ ಉತ್ತರ ಕೊಡ್ಬೋದಾಗಿತ್ತು. ಅವರೇ ಸತ್ತು ಕೂತಿರೋವಾಗ ಯಾರಿಗೂ ಉತ್ತರ ಕೊಡ್ತಾರೆ? ಒಂದು ರೀತಿ ಎಐಸಿಸಿ ಸತ್ತ ಹೆಣ ಇದ್ದಂಗೆ ಕಾಂಗ್ರೆಸ್ಗೆ ಅಂತ ಪರಿಸ್ಥಿತಿ ಇವತ್ತು ಉದ್ಭವ ಆಗ್ಬಿಟ್ಟಿದೆ. ಅದಕ್ಕೇನೆ ಎಲ್ಲಾ ಕಡೆಯಿಂದ ಸೋಲ್ತಾ ಬರ್ತಾ ಇದ್ದಾರೆ. ಆಮೇಲೆ ಸೋಲಿಗೆ ಎಐಸಿಸಿ ಅಧ್ಯಕ್ಷರ ಕೊಡುಗೆನೂ ಇದೆ, ಅವರ ಮಗನ ಕೊಡುಗೆನೂ ಇದೆ. ಈಗಾಗಲೇ ಹಿಂದುತ್ವವನ್ನು ವಿರೋಧಿಸ್ತಕ್ಕಂಥ ಕಾಂಗ್ರೆಸ್ ಜೊತೆಗೆ RSS ಅನ್ನ ಬ್ಯಾನ್ ಮಾಡಲೇಬೇಕು ಅಂತೇಳಿ ಮಗ ಹೇಳಿದ್ರು ಅನ್ನೋ ಕಾರಣಕ್ಕೆ ಮಗನಿಗೆ ಸಪೋರ್ಟ್ ಸಿಗಲಿಲ್ಲ ಅಂತೇಳಿ ತಂದೆ ಸಪೋರ್ಟ್ ನಿಂತಿದ್ರಿಂದ ಇದೆಲ್ಲವೂ ಕೂಡ ಇವತ್ತು ಚಿತ್ತಾಪುರ, ಗುಲ್ಬರ್ಗದಲ್ಲಿ ಇರತಕ್ಕಂಥದ್ದು ನಮಗೆ ಬೆಂಗಳೂರು ತನಕನೂ ಗೊತ್ತಿರಲಿಲ್ಲ. ಅದನ್ನು ದೇಶಕ್ಕೆ ಪರಿಚಯ ಮಾಡ್ಲಿಕ್ಕೆ ಹೋಗಿ ಚಿತ್ತಾಪುರವನ್ನ ಯಾವಾಗ RSS ಅನ್ನ ವಿರೋಧ ಮಾಡಿದ್ರು, ಈ RSS ಅನ್ನು ವಿರೋಧ ಮಾಡಿದ್ದಕ್ಕೆ ಅದರ ಫಲವೇ ಕಾಂಗ್ರೆಸ್ಗೆ ಸಿಕ್ಕಿರ್ತಕ್ಕಂಥ ರಿಸಲ್ಟ್. ಈ ಸರ್ಕಾರಕ್ಕೆ ಅಧಿಕಾರಿಗಳ ಮೇಲೂ ಕೂಡ ಅಥಾರಿಟಿ ಇಲ್ಲ. ಅವ್ರು ಏನೇ ಹೇಳಿದ್ರು ಕೂಡ ಅಧಿಕಾರಿಗಳು ಸೊಪ್ಪಾಗ್ತಾ ಇಲ್ಲ. ಯಾಕೆಂದ್ರೆ ಅಧಿಕಾರಿಗಳಿಂದ ಯಾವುದೇ ಅಧಿಕಾರಿಗಳನ್ನ ಟ್ರಾನ್ಸ್ಫರ್ ಮಾಡಿದ್ರೆ ಅವರಿಂದ ಸುಲಭವಾಗಿ ಸುಮ್ಮನೆ ಮಾಡಲ್ಲ, ಅವರಿಂದ ಸುಲಿಗೆ ಮಾಡ್ಕೊಂಡೇ ಮಾಡೋದ್ರಿಂದ ಯಾವ ಅಧಿಕಾರಿಗಳು ಕೂಡ ಕಾಂಗ್ರೆಸ್ ಸರ್ಕಾರವನ್ನಾಗ್ಲಿ ಅಥವಾ ಅಧಿಕಾರ ಸ್ಥಾನದಲ್ಲಿ ಇರ್ತಕ್ಕಂಥ ಮಂತ್ರಿಗಳನ್ನಾಗಲಿ ಅವ್ರು ಏನು ರೆಸ್ಪೆಕ್ಟೇ ಮಾಡಲ್ಲ. ಆ ಕಾರಣದಿಂದ ಈ ರೀತಿ ಆಗ್ತದೆ. ಸರ್ಕಾರ ಜನರ ಮನೆ ಬಾಗಿಲಿಗೆ ಹೋಗ್ಬೇಕೇ ಹೊರತು ಜನ ಯಾರೋ ಅದರಲ್ಲೂ ಕೂಡ ತೊಂದರೆಗೊಳಗಾದವರನ್ನ ಕರೆಸ್ಕೊಳ್ಳೋದು ಅಂತದ್ದು ಇದೆಯಲ್ಲ, ಇದಕ್ಕಿಂತ ಕೆಟ್ಟ ಪ್ರವೃತ್ತಿ ಇನ್ನೊಂದಿಲ್ಲ ಅಂತಕ್ಕಂಥದ್ದನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ರೈಲ್ವೆ ಸ್ಟೇಷನ್ ನಲ್ಲಿ ಇರ್ಬೋದು, ಬಸ್ ಸ್ಟ್ಯಾಂಡ್ಗಳಲ್ಲಿ ಇರ್ಬೋದು, ಈ ರೀತಿ ಉಗ್ರರ ಅವತಾರಗಳು ಹೆಚ್ಚುತ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಸೆಕ್ಯೂರಿಟಿಯನ್ನು ಕೂಡ ಹೆಚ್ಚಿಸಬೇಕಾಗಿದೆ. ವಿಶೇಷವಾಗಿ ರೈಲ್ವೆ ನಿಲ್ದಾಣಗಳಿಗೆ ಎಲ್ಲಂದರಲ್ಲಿ ಹೋಗುವಂಥದ್ದಿಲ್ಲ, ಪದ್ಧತಿನೇ ಇಲ್ಲ. ಆದರೆ ನಾನು ನೋಡಿದೆ ಇವತ್ತು ಬೈಪನಹಳ್ಳಿಯಲ್ಲಿ ಈ ರೀತಿ ಪರಿಸ್ಥಿತಿ ಆಗಿದೆ. ಇಲ್ಲಿ ಬೆಂಗಳೂರು ನಗರದಲ್ಲೂ ಕೂಡ ಸಂಗೊಳ್ಳಿ ರಾಯಣ್ಣ ಸ್ಟೇಷನ್ ಅಲ್ಲೂ ಕೂಡ ಆಗಿದೆ. ಎಲ್ಲ ಕಡೆ ಯಾರು ಎಲ್ಲಿಂದ ಬೇಕಾದ್ರೂ ಬರ್ಬೋದು, ಎಲ್ಲಿ ಬೇಕಾದ್ರೂ ಇಳಿದು ಹೋಗ್ಬೋದು ಅನ್ನೋ ಪರಿಸ್ಥಿತಿ ಇದೆ. ಆದ್ರಿಂದ ನಾನು ಸಂಬಂಧಪಟ್ಟ ಅಧಿಕಾರಿಗಳಲ್ಲಿ ನಾನು ಒತ್ತಾಯ ಮಾಡ್ತೇನೆ. ಅದು ಕೇಂದ್ರ ಸರ್ಕಾರಕ್ಕೆ ಬರ್ತದೆ. ಕೇಂದ್ರ ಸರ್ಕಾರ ಮಾಡಿದ್ರು ಕೂಡ ನಾವು ಅದನ್ನ ಒತ್ತಾಯ ಮಾಡಬೇಕಾಗತ್ತೆ. ಮಾನ್ಯ ಸೋಮಣ್ಣ ಅವರು ನಮ್ಮವರೇ ಮಂತ್ರಿ ಇದ್ದಾರೆ, ನಾನು ಅವ್ರಿಗೂ ಕೂಡ ಮಾತಾಡ್ತೇನೆ ಅಥವಾ ಪತ್ರ ಬರೀತೇನೆ. ಈ ರೀತಿ ಆಫೀಸರ್ಗಳ ಒಂದು ಬೇಜವಾಬ್ದಾರಿತನದಿಂದ ಈ ರೀತಿ ಆಗ್ತಾ ಇದೆ. ಬಹುಶಃ ಅವ್ರ ಗಮನಕ್ಕೆ ಬಂದಿರಲಾರ್ದು ಅವ್ರ ಗಮನಕ್ಕೆ ತರತಕ್ಕಂಥ ಕೆಲಸವನ್ನು ಕೂಡ ನಾನು ಮಾಡ್ತೇನೆ.